Hi children. Okay, the last class we finished up to bleeding. So who's bleeding? The king was the king's finger was bleeding because of mm, he fell down from in the garden from the big stone. Okay, ಅವನು ರಾಜ ತನ್ನ ಗಾರ್ಡನ್ನಲ್ಲಿ ಒಂದು ದೊಡ್ಡ ಕಲ್ಲಿನ ಬಂಡೆಯ ಮೇಲಿನ ಬಿದ್ದಿದ್ದ. ಆದ ಕಾರಣ ಅವನ ಕಿರು ಬೆರಳು ಏನಾಗಿತ್ತು ಅಂತಂದರೆ ಕಟ್ ಆಗಿತ್ತು. ಕಟ್ ಆದಮೇಲೆ ರಕ್ತ ಬರೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಸೊ ಹಿಯರ್ ಐ ಆಮ್ ಇನ್ ಪೇನ್, ನಾನು ತುಂಬ ನೋವಿನಲ್ಲಿದ್ದೇನೆ, ನನಗಿದು ಹೇಗೆ ಸಾಧ್ಯ, ಇದು ಹೇಗೆ ಒಳ್ಳೆಯದು ಅಂತ ಪ್ರಶ್ನೆ ಮಾಡ್ತಾನೆ. ಯೆಟ್ ಯು ಸೇ ದ್ಯಾಟ್ ಇಟ್ಸ್ ಫಾರ್ ಮೈ ಓನ್ ಗುಡ್, ವಾಟ್ ಎ ಸಿಲ್ಲಿ ಥಿಂಗ್ ಯು ಟು ಸೇ. ಎಸ್, ನೀನು ಈ ರೀತಿ ಆದರೂ ಕೂಡ ನನಗೆ ಒಳ್ಳೆಯದೇ ಅಂತ ಹೇಳ್ತಾ ಇದೀಯಾ, ಅದು ಹೇಗೆ ಸಾಧ್ಯ, ಹೇಗೆ ಈ ರೀತಿ ಸಿಲ್ಲಿ ವರ್ಡ್ಸನ್ನು ಹೇಳ್ತಾ ಇದೀಯಾ. ಮಿನಿಸ್ಟರ್ ಹೇಳ್ತಾನೆ ಇದು ನಿಮ್ಮ ಒಳ್ಳೆಯದಕ್ಕೆ ಅಂತ. ಅದಕ್ಕೆ ಇವನು ಕೇಳ್ತಾ ಯು ಡೋಂಟ್ ಡಿಸರ್ವ್ ಟು ಬಿ ಎ ಮಿನಿಸ್ಟರ್ ಇನ್ ಮೈ ಕೋರ್ಟ್. ಎಸ್, ನೀನು ಇವತ್ತಿನಿಂದ ನನ್ನ ಕೋರ್ಟ್ನಲ್ಲಿ ಮಿನಿಸ್ಟರ್ ಆಗಿರಬೇಡ. ಹಿ ವಾಸ್ ಸೋ ಆ್ಯಂಗ್ರಿ ದ್ಯಾಟ್ ಹಿ ಆರ್ಡರ್ಡ್ ಹಿಸ್ ಬಾಡಿಗಾರ್ಡ್ಸ್ ಟು ಪುಟ್ ದ ಮಿನಿಸ್ಟರ್ ಇನ್ ಪ್ರಿಸನ್. ಎಸ್, ನೀನು ಇವತ್ತಿನಿಂದ ನನ್ನ ಬಾಡಿಗಾರ್ಡ್ಗೆ ಹೇಳಿ ನಿನ್ನ ಜೈಲಿಗೆ ಹಾಕಿಸ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್, ದ ಮಿನಿಸ್ಟರ್ ವಾಸ್ ನಾಟ್ ವರೀಡ್ ಅಟ್ ಆಲ್. ಸೊ ಆ ಮಿನಿಸ್ಟರ್ ಇಷ್ಟೆಲ್ಲ ಹೇಳಿದ್ರು ಕೂಡ ಅವನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಹಿ ನಾಟ್ ವರೀಡ್. ಇವನ್ ಆಸ್ ಹಿ ವಾಸ್ ಬೀಯಿಂಗ್ ಲೆಡ್ ಇನ್ ಟು ದ ಪ್ರಿಸನ್, ಎಸ್, he told the king, your majesty, you are doing this for my own good. As he was going to the prison, so everybody who was going in the prison, they will get sad, but he is thinking that it is for him, it is good. ಎಲ್ಲರೂ ಜೈಲಿಗೆ ಹೋದರೆ ತುಂಬ ದುಃಖವನ್ನು ಅನುಭವಿಸ್ತಾರೆ. ಆದರೆ ಈ ವ್ಯಕ್ತಿ ಮಾತ್ರ, ಈ ಮಿನಿಸ್ಟರ್ ಮಾತ್ರ, ನೀವು ನನ್ನ ಜೈಲಿಗೆ ಹಾಕ್ತಾ ಇರೋದು ನನ್ನ ಒಳ್ಳೆಯದಕ್ಕೆ ಅಂತ ಆ ರಾಜನಿಗೆ ಹೇಳ್ತಾನೆ. ದಿಸ್ ಆ್ಯಂಗರ್ಡ್ ದ ಕಿಂಗ್ ಇವನ್ ಮೋರ್. ಈ ಮಾತು ಹೇಳಿದ ತಕ್ಷಣ ಅವನಿಗೆ ತುಂಬ ಸಿಟ್ಟು ಬರ್ತದೆ ರಾಜನಿಗೆ. he decided not to release the prisoner for a long time. ಅವನು ರಾಜ ಬಾಡಿಗಾರ್ಡ್ಸ್ಗೆ ಹೇಳ್ತಾನೆ, ಇವನನ್ನ ತುಂಬ ದಿನಗಳ ಕಾಲ ಹೊರಗಡೆ ಬಿಡಬೇಡಿ, ಇವನು ಇಲ್ಲೇ ಜೈಲಿನಲ್ಲೇ ಇರಲಿ ಅಂತ ಆ ಬಾಡಿಗಾರ್ಡ್ಸ್ಗೆ ಹೇಳ್ತಾನೆ. 2 days later, 2 ದಿನ ನಂತರ, ದ ಕಿಂಗ್ ಡಿಸೈಡೆಡ್ ಟು ಗೋ ಹಂಟಿಂಗ್ ಇನ್ ದ ವುಡ್ಸ್. ರಾಜ ಕಾಡಿಗೆ ಬೇಟೆ ಆಡ್ಲಿಕ್ಕಂತ ಹೋಗ್ತಾನೆ. ಎಂಜಾಯಿಂಗ್ ದ ರೈಡ್ ಆನ್ ಹಿಸ್ ಹಾರ್ಸ್, ಹಿ ಸ್ಪೆಡ್ ಇನ್ ಟು ಎ ಜಂಗಲ್. ಎಸ್, ಅವನು ಅದೇ ಥರ ಎಂಜಾಯ್ ಮಾಡ್ತಾ 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 ಅವನು ತುಂಬ ವೇಗವಾಗಿ ಹೋಗಿ ಕಾಡಿನ ಮಧ್ಯದಲ್ಲಿ ಹೋಗ್ಬಿಡ್ತಾನೆ. ಅವನಿಗೆ ಗೊತ್ತಿರಲ್ಲ. ಲಿವಿಂಗ್ ಹಿಸ್ ಗಾರ್ಡ್ಸ್ ಫಾರ್ ಬಿಹೈಂಡ್. ಅವನ ಬಾಡಿಗಾರ್ಡ್ಸ್ ಎಲ್ಲರನ್ನು ಬಿಟ್ಟು ತಾನೊಬ್ಬನೇ ಕಾಡಿನ ಮಧ್ಯದಲ್ಲಿ ಹೋಗ್ಬಿಡ್ತಾನೆ. ಇಟ್ ವಾಸ್ ಎ ಹಾಟ್ ಡೇ. ಆಫ್ಟರ್ ಎ ವೈಲ್ ಹಿ ಡಿಸೈಡೆಡ್ ಟು ಟೇಕ್ ಸಮ್ ರೆಸ್ಟ್ ಅಂಡರ್ ಎ ಹ್ಯೂಜ್ ಶಾಡಿ ಟ್ರೀ. ಅದು ತುಂಬ ಬೇಸಿಗೆಗಾಲ ಇತ್ತು. ಅವನು ಸುಸ್ತಾಗಿ ಒಂದು ಗಿಡದ ಕೆಳಗಡೆ ವಿಶ್ರಾಂತಿಯನ್ನು ತೆಗೆದುಕೋಬೇಕಂತ ಒಂದು ದೊಡ್ಡ ಗಿಡದ ನೆರಳಿನಲ್ಲಿ ಕೂತ್ಕೋತಾನೆ. ದ ಬ್ರೀಸ್ ವಾಸ್ ಸೂಥಿಂಗ್ ದ್ಯಾಟ್ ಹಿ ಸೂನ್ ಫೆಲ್ ಅಸ್ಲೀಪ್. ತಂಪಾದ ಗಾಳಿ ಬೀಸ್ತಾ ಇತ್ತು, ಮತ್ತು ಅವನು ತುಂಬ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹಿ ಸಡನ್ಲಿ ವೋಕ್ ಅಪ್ ವಿತ್ ಎ ಸ್ಟಾರ್ಟ್. ಅವನು ತಕ್ಷಣ ಎದ್ದೇಳ್ತಾನೆ. ಯಾಕಂತಂದರೆ ಅ ಬಿಗ್ ಲಯನ್ ವಾಸ್ ಚಾರ್ಜಿಂಗ್ ಟುವರ್ಡ್ಸ್ ಹಿಮ್. ಒಂದು ದೊಡ್ಡ ಸಿಂಹ ಅವನ ಹತ್ರ ಬರ್ತಾ ಇತ್ತು. ಹಿ ಡಿಡ್ ನಾಟ್ ನೋ ವಾಟ್ ಟು ಡೂ. ಅವನಿಗೆ ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ಇನ್ ಹಿಸ್ ಪ್ಯಾನಿಕ್ ಹಿ ಫಾರ್ಗೆಟ್ ದಟ್ ಹಿ ವಾಸ್ ಕ್ಯಾರಿಂಗ್ ವೆಪನ್ಸ್ ವಿತ್ ಹಿಮ್.
ಅವನು ಅಲ್ಲೇ ತನ್ನ ವೆಪನ್ಸನ್ನು ಬಿಟ್ಟು ಓಡೋಗ್ತಾ ಇರ್ತಾನೆ. ಆದರೆ ವೆಪನ್ಸ್ ಗಿಡದ ಕೆಳಗಡೆ ಉಳಿಬಿಡ್ತವೆ. ಹಿ ಜಸ್ಟ್ ಕ್ಲೋಸ್ಡ್ ಹಿಸ್ ಐಸ್ ಆ್ಯಂಡ್ ಪ್ರಿಟೆಂಡೆಡ್ ಟು ಸ್ಲೀಪ್. ಅವನೇನು ಮಾಡ್ತಾನಂದರೆ ಅಲ್ಲೇ ಕುತ್ಕೊಂಡು ಕಣ್ಣು ಮುಚ್ಚಿ ನಿದ್ದೆ ಮಾಡೋರ ಥರ ನಾಟಕ ಮಾಡ್ತಾನೆ. ಕಣ್ಣು ಮುಚ್ಚಿ ನಿದ್ದೆ ಮಾಡೋರ ಥರ ನಾಟಕ ಮಾಡ್ತಾನೆ. ದ ಲಯನ್ ಸ್ಟಿಫ್ಡ್ ಹಿಮ್ ಫ್ರಮ್ ಹೆಡ್ ಟು ಟೋ ಆ್ಯಂಡ್ ದೆನ್ ವಾಕ್ಡ್ ಅವೇ. ಆ ಸಿಂಹ ಬಂದ ತಕ್ಷಣ ಏನು ಮಾಡ್ತದೆ, ತಲೆಯಿಂದ ಕಾಲು ಬೆರಳ ಒಳಗೆ ಮುಷ್ ನೋಡ್ತದೆ. ವಾಸನೆಯನ್ನು ನೋಡಿ ವಾಪಸ್ ಹೋಗಿಬಿಡ್ತದೆ. ಅದು ಯಾಕೆ ವಾಪಸ್ ಹೋಗ್ತದೆ ಅಂತ ಅನ್ನೋದನ್ನು ನಾಳೆ ಒಂದಿನ ನೋಡಿ ಮುಗಿಸೋಣ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಯು ಹ್ಯಾವ್ ಟು ರೀಡ್ ದ ಲೆಸನ್.